ಸ್ನೇಹಿತರೆ ನಮಸ್ತೆ. ನೋಡಿ, ಈ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ, ಅಯ್ಯಪ್ಪ ಸ್ವಾಮಿ ಭಕ್ತರು ನಾವೇನು ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀವಿ, ನಮ್ಮ ಸ್ನೇಹಿತರು ಅವರ ಭಕ್ತ ಮಂಡಳಿ ಏನಿದೆ ಎಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ. ಈ ಪ್ರಸಾದವನ್ನು ದಯಮಾಡಿ ಯಾರು ತಗೊಳ್ಬೇಡಿ, ಇದನ್ನ ಯೂಸ್ ಮಾಡಬಾರ್ದು ಮತ್ತು ಸಾರ್ವಜನಿಕರಿಗೆ ಅಥವಾ ಭಕ್ತರಿಗೆ ಇದನ್ನ ಮಾರಾಟ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಲಾಸ್ಟ್ 2023 ನಲ್ಲೇ ಇದಕ್ಕೇನಾಗಿದೆ, ಯಾಕೆ ಇದನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂದ್ರೆ, ನೋಡಿ, ಯಾವುದೇ ಒಂದು ಆಹಾರ ಪದಾರ್ಥಗಳನ್ನ ಗುಣಮಟ್ಟ ಮತ್ತು ಉತ್ಪಾದನೆಯನ್ನ ಕಾಪಾಡಬೇಕು ಅಂದ್ರೆ FSSAI ನ ಲೈಸೆನ್ಸ್ ಕಂಪಲ್ಸರಿ ಇದೆ ಸ್ನೇಹಿತರೆ. ಯಾವುದೇ ಒಂದು ಆಹಾರವನ್ನ ನಾವು ಸಾರ್ವಜನಿಕರಿಗೆ ನಾವು ಮಾರುಕಟ್ಟೆನಲ್ಲಿ ವ್ಯಾಪಾರ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಂದು ಬ್ಯಾಚ್ ನಂಬರು, ಲೈಸೆನ್ಸ್ ನಂಬರು, ಇಂಗ್ರೀಡಿಯೆಂಟ್ಸ್, ಈ ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ ಏನೇನು ಹಾಕ್ತಿವಿ ಅಂತ ಅದನ್ನ ಕೊಡ್ಲೇಬೇಕಾಗ್ತದೆ. ಯಾಕಂದ್ರೆ ಇದೇನಾಗುತ್ತೆ, ಇದು ನೋಡಿ, ಈ ಅಯ್ಯಪ್ಪ ಸ್ವಾಮಿ ಪ್ರಸಾದವನ್ನ ನೀವೇನ್ ತಗೊಳ್ತಾ ಇದ್ದೀರಾ, ಏನ್ ತಗೋತೀರಾ, ಇದಕ್ಕೆ ಯಾವುದೇ ನೋಡಿ, ಇದು ಏನಿದೆ, ಇದು ಕಪ್ಪಿದು, ಇದು ನಾವು ದೇವಸ್ಥಾನವನ್ನ ದೂರೋದಾಗ್ಲಿ ಮತ್ತೊಂದು ಮಗದೊಂದು ಅಲ್ಲ. ಈ ದೇವಸ್ಥಾನದವ್ರಿಗೆ ಏನ್ ಮಾಡ್ತಾರೆ, ಈ ಕಾಂಟ್ರಾಕ್ಟರ್ಗಳೇ ಮೋಸ ಮಾಡ್ತಾರೆ. ಇದನ್ನ ಏನ್ ಮಾಡಿದ್ದಾರೆ, ಟೆಂಡರ್ ಕೊಟ್ಟಿರ್ತಾರೆ. ಈ ಟೆಂಡರ್ ಅವ್ರಿಗೆ ಈ ಲೈಸೆನ್ಸ್ ತಗೊಂಡಿದಾರ ನೋಡಿ. ಯಾವುದೇ ನೀವು ನಮ್ಮ ಭಾರತ ದೇಶದಲ್ಲಿ ಲೈಸೆನ್ಸ್ ಇಲ್ದಲೆ ಯಾವುದೇ ಆಹಾರ ಉತ್ಪನ್ನಗಳನ್ನ ಮಾರಾಟ ಮಾಡೋ ಹಾಗಿಲ್ಲ ಸಾರ್ವಜನಿಕರಿಗೆ. ಇದು ಮನವರಿಕೆ ಇರಲಿ. ಯಾವುದೇ ಒಂದು ಆಹಾರ ಪದಾರ್ಥಗಳನ್ನ ನೀವು ತಗೊಂಡಾಗ, ನಾವು ಯಾವ್ದೋ ಒಂದು ಅದು ಅಂಗಡಿಗಳಲ್ಲಿ, ಸೂಪರ್ ಮಾರ್ಕೆಟ್ ಅಲ್ಲಿ ತಗೊಂಡಾಗ ನೋಡಿಬೇಕಾದ್ರೆ ಯಾವುದೇ ಒಂದು ಆಹಾರ ಉತ್ಪನ್ನಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ, ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತಲ್ವಾ. ಇದು ಆಹಾರ ಪದ್ಧತಿ, ಇದು ಆಹಾರವಾದ ವಸ್ತು, ಇದು ನಾವು ತಿನ್ನುವಂಥದ್ದು. ಇದು ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ, ಎಕ್ಸ್ಪೈರಿ ಡೇಟು ಇಲ್ಲ. ಇದನ್ನೇ ಮೂಲಗಂಡಂತಹ ಸುಪ್ರೀಂ ಕೋರ್ಟು ಇದನ್ನ ಮಾರಾಟ ಮಾಡಬಾರದು ಅಂತ ಕಂಡೀಷನ್ ಹಾಕಿ ಲಾಸ್ಟ್ ಇಯರ್ 2023 ನಲ್ಲಿ, ನೀವೆಲ್ಲ ಒಂದಷ್ಟು ವಿಡಿಯೋಗಳನ್ನ ನೋಡಿರ್ತೀರಾ, ಅದೇ ಅಯ್ಯಪ್ಪ ಸ್ವಾಮಿ ಇದು ಟ್ರಸ್ಟ್ ಏನ್ ಮಾಡುತ್ತೆ, ಎಲ್ಲ ಡೆಸ್ಟ್ರಾಯ್ ಅನ್ನ ಮಾಡಿರ್ತಾರೆ, ಎಲ್ಲ ಹೊರಗಡೆ ಹಾಕಿ ಮಾಡಿರ್ತಾರೆ, ಡೆಸ್ಟ್ರಾಯ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇರುತ್ತೆ. ಅದ್ರ ಪ್ರಕಾರ ಈಗ ಹೋದ ವರ್ಷನೇ ಲಾಸ್ಟ್ 2023 ನಲ್ಲಿ ಡೆಸ್ಟ್ರಾಯ್ ಮಾಡ್ತಾರೆ ಎಲ್ಲ ಓವರ್ ಆಲ್. ಆಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನಂದಿದೆ ಅಂದ್ರೆ, ಸರ್ಟೇನ್ ಗೈಡ್ಲೈನ್ಸ್ ಆಫ್ FSSAI ಅಂದ್ರೆ ಫುಡ್ ಸೇಫ್ಟಿ ಆಕ್ಟ್ ನ ಪ್ರಕಾರ ಏನಿದೆ, ಇದನ್ನೆಲ್ಲ ಲೈಸೆನ್ಸ್ ನಂಬರ್ ಪ್ರಕಾರ ನೀವು ಉತ್ಪನ್ನ ಮಾಡಿ ಭಕ್ತರಿಗೆ ನೀವು ಮಾರಾಟ ಮಾಡಬಹುದು ಅಂತ ಹಾಕಿದೆ. ಆಮೇಲೆ ನೋಡಿ, ಸರ್ವೇ ಸಾಮಾನ್ಯವಾಗಿ ಇದು ಎಷ್ಟು ಈ ನಾವೇನಾಗುತ್ತೆ. ಆಮೇಲೆ ಇನ್ನೊಂದು ಉದಾಹರಣೆ ಏನು ಅಂದ್ರೆ, ಯಾಕೆ ಇದನ್ನ ನಾವು ಹೇಳ್ತೀವಿ ಅಂದ್ರೆ, ಈಗ ನೋಡಿ, ನಾವು ತಿರುಪತಿ ದೇವಸ್ಥಾನದಲ್ಲಿ ವರ್ಷಾನ್ಗಟ್ಲೆಯಿಂದ ನಾವು ಹೋಗ್ತೀವಿ. ಯಾರೇ ಆದ್ರೂ ನಾವು ಪ್ರತಿ ವರ್ಷನೂ ಒಂದೊಂದ್ಸಲ ಫ್ರೀ ಮಾಡ್ಕೊಂಡು ಹೋಗಿ ಬರ್ತಾರೆ. ಇಷ್ಟು ವರ್ಷದಿಂದ ನಮಗ್ ಮಾಹಿತಿ ಇತ್ತ, ಆ ಲಡ್ಡುನಲ್ಲಿ ಏನೋ ಒಂದು ಮಾಂಸದ ಇದನ್ನ ಹಾಕುವಂಥದ್ದು, ಮತ್ತೊಂದು ಮಗದೊಂದು ಏನೋ ಕಲಬೆರಕೆ ವಸ್ತುಗಳನ್ನ ಹಾಕಿ ಜನಸಾಮಾನ್ಯರಿಗೆ ಕೊಟ್ಟು ಹಾಳು ಮಾಡ್ತಾರೆ. ನಾವು ಇಲ್ಲಿ ಹೋಗೋದು ಭಕ್ತಿಯಿಂದ. ನಾವು ಅಯ್ಯಪ್ಪ ಸ್ವಾಮಿಗೆ ಯಾಕೆ ಹೋಗ್ತೀವಿ ಅಂದ್ರೆ, ನಮ್ಮಲ್ಲಿ ಒಂದು ಆಧ್ಯಾತ್ಮಿಕತೆ ಇರುತ್ತೆ, ನಾವೊಂದು ಭಕ್ತಿ ಇರುತ್ತೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ಈ ಕಾಂಟ್ರಾಕ್ಟರ್ ಇರ್ತಾರಲ್ಲ, ಈ ಆಹಾರ ಇದೇನಿದು, ಇದು ನಮ್ಮ ಪ್ರಸಾದವನ್ನ ಉತ್ಪನ್ನ ಮಾಡುವಂತ ಕಾಂಟ್ರಾಕ್ಟರ್ಗಳು ತಗೊಂಡಿರ್ತಾರಲ್ಲ, ಇವ್ರದ್ದು ಹೆವಿ ಮೋಸಗಳಿರುತ್ತೆ. ಅದಕ್ಕೆ ಹಾಕ್ಬಾರ್ದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಏನೇನೋ ಕಲಬೆರಕೆ ವಸ್ತುಗಳನ್ನ ಹಾಕ್ತಾರೆ, ಜನಗಳನ್ನ ಮೋಸ ಮಾಡ್ತಾರೆ. ಅಕಸ್ಮಾತ್ ಇದನ್ನ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ನೀವು ಯಾವುದೇ ಫುಡ್ ವಸ್ತುಗಳು ಅಂತ ತಿಳ್ಕೊಳ್ಳಿ, ಮ್ಯಾಕ್ಸಿಮಮ್ 3 ದಿನ, 6 ದಿನ, 15 ದಿನ, ವಿತಿನ್ ದ ಡೇಸ್ ಆಫ್ 15 ಡೇಸ್ ಅಂತ ಹಾಕಿರ್ತಾರೆ. ಇನ್ನೂ ಮೋರ್ ಮ್ಯಾಕ್ಸಿಮಮ್ ಅದಕ್ಕೇನಾದ್ರು ಪ್ರಿಕಾಷನರಿ ಮೆಜರ್ಸ್ ತುಂಬಾ ಚೆನ್ನಾಗಿ ತಗೊಂಡಿದ್ರೆ ಫುಡ್ ಐಟಮ್ಸ್ ಮಾತ್ರ ಯಾವುದೇ ಕಾರಣಕ್ಕೂ 30 ಡೇಸ್ ದಾಟಂಗಿಲ್ಲ. ಆಮೇಲೆ ಸರ್ವೇ ಸಾಮಾನ್ಯವಾಗಿ ಮೋರ್ ಮ್ಯಾಕ್ಸಿಮಮ್ ಬಂದು 90 ಡೇಸ್ ದಾಟಂಗಿಲ್ಲ. ಇವೆಲ್ಲ ರೂಲ್ಸ್ ಇರುತ್ತೆ. ಇವೆಲ್ಲ ಏನಾಗುತ್ತೆ, ಹಸಿ ಪದಾರ್ಥಗಳು. ಅಂದ್ರೆ ಇವು ಏನಾಗುತ್ತೆ ಅಂದ್ರೆ, ಇವನ್ನ 5 ಡೇಸ್ ಇರುತ್ತೋ, 3 ಡೇಸ್ ಇರುತ್ತೋ, 7 ಡೇಸ್ ಇರುತ್ತೋ, ನಮ್ಗೆ ಗೊತ್ತಾಗೋದು ಹೇಗೆ? ನಾವು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ, ಅದು ದಕ್ಷಿಣ ಭಾರತದಲ್ಲಿ ತುಂಬಾ ಫೇಮಸ್ ಇರುವಂತ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಲಕ್ಷ ಗಟ್ಟಲೆ ಹೋಗುತ್ತೆ. ಆಮೇಲೆ ಇದು ಪ್ರತಿ ವರ್ಷ ಎಷ್ಟೋ 15 ಲಕ್ಷ ಟನ್ ಏನೋ ಉತ್ಪಾದನೆ ಮಾಡ್ತಾರಂತೆ. ಇದನ್ನ ನೋಡಿ, ಸುಮ್ಮನೆ ಕ್ಯಾಶುವಲ್ ಆಗಿ ಯೋಚನೆ ಮಾಡೋದು, ಈ ಸುಮ್ಮನೆ ಡಬ್ಬ ಕೊಟ್ಟಿದ್ದಾರೆ, 100 ರೂಪಾಯಿ ಚಾರ್ಜ್ ಅಂತೆ, ಒಂದು ಬಾಕ್ಸ್ ಅಲ್ಲಿ ಏನೋ 10 ಇರ್ತಾವಂತೆ, 1000 ರೂಪಾಯಿ ಅಂತೆ. ಇದಕ್ಕೆ ಲೈಸೆನ್ಸ್ ಇಲ್ಲ, ಬ್ಯಾಚ್ ನಂಬರ್ ಇಲ್ಲ, ದುಡ್ಡಿಲ್ಲ, ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ. ಇದನ್ನ ತಗೊಬಂದು ಹೇಗ್ ತಿನ್ನೋದು? ಒಳಗಡೆ ಏನ್ ಇಂಗ್ರೀಡಿಯೆಂಟ್ಸ್ ಏನ್ ಹಾಕಿದ್ದಾರೆ? ಆ ಕೇರಳ ಗವರ್ಮೆಂಟ್ಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದಕ್ಕೆ ಸರ್ಟೇನ್ ಇದನ್ನ ಕೊಟ್ಟು, ಡೈರೆಕ್ಷನ್ ಕೊಟ್ಟು, ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಗೈಡ್ಲೈನ್ಸ್ ಫಾಲೋ ಮಾಡಲ್ಲ ಕೇರಳ ಗವರ್ಮೆಂಟ್ಗೆ. ಸಾರ್ವಜನಿಕರಿಗೆ ಅವ್ರಿಗೇನು ಅಂದ್ರೆ ದುಡ್ಡು ಬೇಕಷ್ಟೇನೆ.
ಗೌರ್ಮೆಂಟ್ಗೆ ದುಡ್ಡು ಬೇಕು, ಆ ದೇವಸ್ಥಾನದವ್ರಿಗೆ ದುಡ್ಡು ಬೇಕು ಅಷ್ಟೇನೆ. ಈ ದೇವರ ಹೆಸರಿನಲ್ಲಿ ದಂಧೆಗಳನ್ನು ಮಾಡ್ತಿದ್ದಾರೆ ನೋಡಿ. ಅಯ್ಯಪ್ಪ ಸ್ವಾಮಿ ಪ್ರಸಾದವನ್ನು, ಈ ಪ್ರಸಾದವನ್ನು ದಯಮಾಡಿ ಯಾರೂ ಸಹ ತಗೊಳ್ಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.